ಸರ್ ಹೆಂಗಿತ್ತು ಮ್ಯಾಚ್ ಇವತ್ತಿಂದು? ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಸರ್. ಈ ಸಲ ಅಲ್ಲ, ಮುಂದಿನ ಸಲ ಅಲ್ಲ, ಅದ್ರ ಮುಂದಿನ ಸಲ ಆದ್ರೂ ಪರವಾಗಿಲ್ಲ, ಕಪ್ ಮಾತ್ರ ಗೆಲ್ತೀವಿ. ಈ ಸಲ ಅಲ್ಲ, ಮುಂದಿನ ಸಲ ಅಲ್ಲ, ಅದ್ರ ಮುಂದಿನ ಸಲ ಆದ್ರೂ ಕಪ್ ಗೆಲ್ತೀವಿ. ಹೇಳಿದೆ 2029 ಗೆಲ್ತೀವಿ ಅಂತ. ಅದಕ್ಕೋಸ್ಕರ ಜೈ RCB. ಎಲ್ಲಾರು ಒಂದ್ಸತಿ ಹೇಳಿ ಜೈ RCB. ಅಂಕಲ್ ಮಕ್ಕಳಿಗೆ ಹೇಳೋದ್ರಿಂದ ಈ ಸಲ ಕಪ್ ನಮ್ದೇ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ವಿರಾಟ್ ಕೊಹ್ಲಿ ಆಗ್ಲಿ, DK ಆಗ್ಲಿ, ಡುಪ್ಲೆಸಿಸ್ ಆಗ್ಲಿ ಎಲ್ಲಾರು ಚೆನ್ನಾಗಿ ಆಡಿದ್ರು. ಬಟ್ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ಚೇಂಜ್ ಮಾಡ್ಬೇಕು. ಏನ್ ಚೇಂಜ್ ಆದ್ರೂ ಬೌಲರ್ಸ್ ಮಾತ್ರ ಹಂಗೆ ಹೊಡಿಸ್ಕೊಂತಾ ಇದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ 2 ಓವರ್ ಅಲ್ಲಿ ರನ್ ರೇಟ್ ಕಮ್ಮಿ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಮ್ಯಾಚ್ ಗೆದ್ದೋಗ್ತಿದ್ವಿ. ಬಟ್ ಚೇಸಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. DK ಒಂದ್ ಸಲಾಮ್ ಹೇಳ್ಬೇಕು. ಅದ್ ಬಿಟ್ರೆ ಇನ್ನೇನು ಹೇಳಕ್ ಆಗಲ್ಲ. ಬೇರೆ ಟೀಮ್ ಅಲ್ಲಿ ಬ್ಯಾಟ್ಮನ್ಸ್ 50-50 ಹೊಡಿತವ್ರೆ. ನಮ್ಮ RCB ಟೀಮ್ ಅಲ್ಲಿ ಬಾಲರ್ಗಳು 50-50 ಹೊಡಿಸ್ಕೊಳ್ತಾವ್ರೆ. ಏನು ಮಾಡಕ್ ಆಗ್ತಾ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಗೆ ನಾವು ಕ್ವಶನ್ ಕೇಳ್ಬೇಕು. ಮ್ಯಾನೇಜ್ಮೆಂಟ್ ಗೆ ಎಷ್ಟ್ ಸತಿ ಹೇಳಿದ್ರು ಅಷ್ಟೇ. ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಬೇಕು. ಮ್ಯಾನೇಜ್ಮೆಂಟ್ ಅವರು ನಮ್ಮ RCB ಅಭಿಮಾನಿಗಳನ್ನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ಯಾವ ತರ ಅಂದ್ರೆ ಹೆಂಗಾದ್ರೂ ಬಂದೇ ಬರ್ತಾರೆ. ಬ್ಯಾಟ್ ಇವಾಗ ನೋಡಿ, ಪ್ರತಿ ಸೀಸನ್ ಅಲ್ಲಿ ಇದಾಗ್ಬೇಕಾದ್ರೆ ಬ್ಯಾಟರ್ ನ ತಗೊಂಡ್ರೆ ಬಾಲರ್ ಇರಲ್ಲ, ಬಾಲರ್ ತಗೊಂಡ್ರೆ ಬ್ಯಾಟರ್ ಇರಲ್ಲ. ಇವಾಗೆಲ್ಲ ಚೆನ್ನಾಗಿದೆ. ಬಾಲರ್ಗಳು ಒಬ್ರು ಸ್ಪಿನ್ನರ್ ಇಲ್ಲ ನಮಗೆ ಸರ್. ಅದು ಮುಂಚೆ ಮ್ಯಾನೇಜ್ಮೆಂಟ್ ತಗೋಬೇಕಾದ್ರೆ ಚೇಂಜ್ ಮಾಡ್ಬೇಕಿತ್ತು ಮನ್ಸ್ನ. ಮಾಯಾಂಕ್ ಡಗಾರ್ ಅವ್ರನ್ನ ತಗೊಂಡ್ರು. ಅವ್ರಿಗೆ 2-3 ಮ್ಯಾಚ್ ಬಿಟ್ಬಿಟ್ಟು ಮತ್ತೆ ಆಡಿಸ್ತಾನೆ ಇಲ್ಲ. ಚಾನ್ಸ್ ಕೊಡ್ಬೇಕಲ್ಲ ಸರ್. ಚಾನ್ಸ್ ಕೊಟ್ರೆ ತಾನೇ ಪ್ರೂವ್ ಆಗಕ್ ಸಾಧ್ಯ. ಕನ್ನಡಿಗ ಮನೋಜ್ ಪಾಂಡ್ಯ ಇದಾರೆ, ಅವರು ಇದಾರೆ, ಅವ್ರಿಗೂ ಚಾನ್ಸ್ ಇಲ್ಲ. ಒಬ್ಬ ವೈಶಾಖ್ ಇವಾಗ ಆಡಿಸ್ತಾ ಇದಾರೆ. ಅವರು ಹೇಳಿದ್ರು ಮೊನ್ನೆ ವಿರಾಟ್ ಕೊಹ್ಲಿ ಬ್ಯಾಟ್ ಇಸ್ಕೊಂಡೆ ನಾನು ರಣಜಿಲಿ 100+ ಹೊಡೆದಿದ್ದೀನಿ ಅಂತ. ಅವ್ರಿಗಾರು ಬ್ಯಾಟಿಂಗ್ ಕೊಡ್ಬೇಕಲ್ಲ ಸರ್. ಅವಾಗಾರು ಕೊಟ್ರೆ ಅವರು ಆಡ್ತಾರಲ್ಲ. ಬಟ್ ನಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ. ತುಂಬಾ ಜನ ಆಡೋರಿದ್ದಾರೆ, ಆಡಿಸ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಫಸ್ಟ್ ಚೇಂಜ್ ಚೇರ್ ಕುತ್ಕೊಂಡು ಬೆಂಚ್ ಕಾಯಿಸ್ತಾ ಇದಾರೆ, ಅವಕಾಶ ಕೊಡ್ತಾ ಇಲ್ಲ. ಫಸ್ಟ್ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ರೆ ನಮ್ಮ RCB ಪಕ್ಕ ಕಪ್ ತಗೊಳುತ್ತೆ. ಮ್ಯಾನೇಜ್ಮೆಂಟ್ ಅನಿಲ್ ಕುಂಬ್ಳೆನಾರು ತಗೊಳ್ಳಿ ಸರ್. ಅನಿಲ್ ಕುಂಬ್ಳೆ ಅವ್ರು ಬರಲ್ಲ ಅಂತ ಹೇಳಿದಾರಲ್ಲ ಸರ್. ನಮ್ಮವ್ರು ಕರಿಬೇಕಲ್ಲ. ಅದೇ ಅವ್ರು ಹೇಳಿದ್ರು ಇಂಟರ್ವ್ಯೂಲಿ, ಬನ್ನಿ ಸರ್ ಅಂತ ಅವ್ರು ಕರೆದ್ರೆ ನಮ್ಮವ್ರು ಯಾರು ಕರೆಯಲ್ಲ, ಕನ್ನಡಿಗರು ಯಾರು RCB ಬೇಕಾಗಿಲ್ಲ ಅಂತ ಅವಾಗಿಂದ ಕ್ರಿಕೆಟ್. ಸರ್ ನಿಮಗೆ ಏನ್ ಅನಿಸ್ಬಿಡುತ್ತೆ ಹೇಳಿ ಸರ್ RCB ಬಗ್ಗೆ? RCB ಬಗ್ಗೆ ನಮಗೆ ನೋಡಿ ಬೇಜಾರಾಗ್ಬಿಟ್ಟೈತೆ. ಆದ್ರೆ ನಾವು ಯಾವತ್ತೂ ಬಿಟ್ಕೊಡಲ್ಲ. ನಾವು ಕನ್ನಡಿಗರು ಎಲ್ರು ನಾವ್ ಯಾವತ್ತು ಯಾರನ್ನು ಬಿಟ್ಕೊಡ, ನಮ್ಮ RCB ಬಿಟ್ಕೊಡ ಮಾತಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ಅವರು ಮಾಡಾಕಾದ್ರೆ ಮಾಡ್ಲಿ, ಪ್ಲೇಯರ್ಗಳು ಇರ್ಲಿ, ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಲಿ. ನಾವೇ ಅಭಿಮಾನಿಗಳು ಎಲ್ಲಾ ದುಡ್ಡು ಹಾಕಿ ಮಾಡ್ಬಿಟ್ಟು ಕರ್ನಾಟಕ ಕಿಂಗ್ಸ್ ಅಂತ ಇಟ್ಕೊಂಡು ನಾವೇ ಪಿಕ್ ಮಾಡಿ ನಾವೇ ಆಡಿಸಬಹುದು. ಸರ್ ಇವತ್ತು ಆಟೋ ಡ್ರೈವರ್ ಕೇಳಿ ಸರ್, ಯಾರನ್ನ ಆಡಿಸ್ಬೇಕು, ಯಾರಿಗ ಆಡ್ಬೇಕು, ಗಾರಿ ಕೆಲಸ ಮಾಡೋರು ಕೇಳಿದ್ರೆ ಹೇಳ್ತಾರೆ. ಇವ್ರು ಇಡೀ ಇಷ್ಟು ಇಲ್ಲ ಓಲ್ಡ್ ನೋಡ್ತಾ ಇದೆ, ನಮ್ ದೇಶದಲ್ಲಿ ವಿಶ್ವ ನೋಡ್ತಾ ಇದೆ ಅಂತ ಮ್ಯಾನೇಜ್ಮೆಂಟ್ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಸರ್ ಸ್ಟಾರ್ಟಿಂಗ್ 2 ಓವರ್ ಚೆನ್ನಾಗಿ ಮಾಡಿದ್ರೆ ಮತ್ತಿನ್ನ 2 ಓವರ್ 50 ರನ್ ನೋಡ್ಸ್ಕೊಂಡಿರ್ತಾರೆ. ಏನ್ ಮಾಡ್ತಾರೆ? ಹೆಂಗಿತ್ತು ಮ್ಯಾಚ್? ಸರ್ ಮ್ಯಾಚ್ ಚೆನ್ನಾಗಿತ್ತು. ಯಾರು ಇಬ್ರು ಆಡಿರ ಆಗೋದು. ಪ್ರತಿ ಸಲನು ಕೊಹ್ಲಿ, ಡುಪ್ಲೆಸಿಸ್, ಕಾರ್ತಿಕ್ ಆಡಕ್ಕಾಲ. 11 ಜನದಲ್ಲಿ ಒಂದು 5 ಸೀಡರ್ ಆಡ್ಬೇಕು. ಆ ಬೌಲರ್ಗಳು ಅದ್ ಏನಾಗಿದೆ ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಫುಟ್ಬಾಲ್ ಆಡ್ತಾ ಕುಂತಿರೋ ಅಲ್ವಾ. ಆಡ್ಕಂತ ಆಡಿದ್ರೆ ಆಗಲ್ವಾ. ದಿನ ಪ್ರಾಕ್ಟೀಸ್ ಮಾಡೋರು ಆಡ್ಸಕ್ ಬರಲ್ಲ. ಏನಕ್ಕೆ ಆಡಿದ್ರು? ಎಷ್ಟ್ ಜನ ಬಂದಿರ ನೋಡಿ ಕೆಲಸ ಎಲ್ಲ ಬಿಡ್ಬಿಟ್ಟು ಅಭಿಮಾನಿಕೆ. ಪ್ರತಿ ಮ್ಯಾಚ್ ನಮ್ಮ RCB ಮ್ಯಾಚ್ ಇದೇ ತರ ಆಗುತ್ತೆ. ಇನ್ನು 50 ಮ್ಯಾಚ್ ಆಡಿದ್ರು RCB ನಮ್ಗೆ ಅವ್ರು ನೋವಾಯ್ತಿದೆ ನೋಡಿ. ಗೆಲ್ಲ ಮ್ಯಾಚ್ ಇದು. ಅಭಿಮಾನ ಅಂತ ಯಾವತ್ತೂ ಕಡಿಮೆ ಆಗಲ್ಲ. ಅಭಿಮಾನದಿಂದ ಬಂದಿಂತ ಅಭಿಮಾನಿಗಳಿಗೆ ನೋವು ಮಾಡ್ತಾರೆ ಪ್ರತಿ ಸಲ. ಸರ್ ಈ ಮ್ಯಾನೇಜ್ಮೆಂಟ್ ಅವ್ರು ಸೇರಿಲ್ವಾ, ಇಲ್ಲ ಇವರೇ ಸೇರಿಲ್ವಾ, ಇಲ್ಲ ನಾವು ಸೇರಿಲ್ಲ ಗೊತ್ತಿಲ್ಲ. ಬಾಲಿಂಗ್ ಚೆನ್ನಾಗಾದ್ರೆ ಬ್ಯಾಟಿಂಗ್ ಚೆನ್ನಾಗಲ್ಲ. ಹೌದು ಸರ್, ಎಲ್ಲ ಎನಿ ಟೈಮ್ ಯಾರೊಬ್ರು ತಪ್ಪು ಮಾಡ್ತಾನೆ ಇರ್ತಾರೆ. ಇವತ್ತು ಗೆಲ್ಲ ಮ್ಯಾಚ್ ಸರ್ ತುಂಬಾ ಬೇಜಾರಿತ್ತು. DK ಚೆನ್ನಾಗಿ ಆಡಿದ್ರು. ಯಾರೊಬ್ರು ಸಾಥ್ ಕೊಟ್ಟಿರ 10-20 ರನ್ ಯಾವ ಲೆಕ್ಕ ಸರ್? ಹೌದು ಹೌದಾ. ನಮ್ ಲೆಕ್ಕಾಚಾರ ಇದರಿಂದ 8-6 ಮುಂದಕ್ಕಿದ್ರೆ ಮ್ಯಾಚ್ ವಿನ್. ಬಾಲಿಂಗ್ ಅಲ್ಲಿ ಯಾರಾದ್ರೂ ಒಬ್ರು ಚೆನ್ನಾಗಿ ಮಾಡಿದ್ರೆ ನಮಸ್ಕಾರ. ಯಾರು ಒಬ್ರು ಚೆನ್ನಾಗಿ ಮಾಡಿದ್ರೆ ಸ್ಕೋರ್ ಕಡಿಮೆ ಆಗಿರೋದು. ಚೇಸಿಂಗ್ ಮಾಡಿರೋ ಸರ್ ಎಷ್ಟು ಜನ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಸರ್. ಎಷ್ಟು ಬೇಜಾರಾಗುತ್ತೆ ಮ್ಯಾಚ್ ನೋಡಬೇಕು ಗೊತ್ತಾ. ನಮ್ಗೆ ಇಲ್ಲೇ ಒಂದು 10 ಜನ SRS ಹಚ್ಬಿಟ್ಟು ಬಂದಿದ್ರೆ ಅವರು ಕುಣಿತಾರೆ, ನಮಗೆ ಬೇಜಾರಾಗುತ್ತೆ. ಹೌದು, ಇಷ್ಟು ಜನ ಇದೀವಿ ನಾವು, 99 ಇದೀವಿ, ಅವ್ರು 1% ಇದಾರೆ. ಬಟ್ ಅವ್ರು ಕುಣಿತಾರೆ, ನಮಗೆ ಬೇಜಾರು. ಅದು ನಮ್ ನೆಲದಲ್ಲಿ ನಮ್ ಸ್ಟೇಡಿಯಂ ಅಲ್ಲಿ ಅಲ್ವಾ ಈ ತರ ನೋವು ನಮ್ಮ ಮಟ್ಟಿದ ಅವ್ರ ಹಬ್ಬ ಮಾಡಿದ್ರು. ಹೌದು, ಬೇಜಾರಾಯ್ತು. ನಮ್ಗೆ ಬೇಜಾರಾಗಿಲ್ಲ, ಯಾಕಂದ್ರೆ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಆಯ್ತು. ಬೌಲಿಂಗ್ ಅವ್ರು ಆಸ್ ಯೂಶುವಲ್ ಚೆನ್ನಾಗಿರಲಿಲ್ಲ. ಬಟ್ ಒಂದ್ ಸಂತೋಷ ಅಂದ್ರೆ ನಮ್ DK ಬಾಸ್ ಸಖತ್ತಾಗಿ ಆಡಿದ್ರು ಅಂತ. ಓಕೆ, ಯಾವೊಂದ್ ನಮ್ ಟೀಮ್ ಯಾವ ತರ ಇದೆ ಅಂದ್ರೆ ಬಾಲಿಂಗ್ ಅವರು ಚೆನ್ನಾಗಿ ಮಾಡಿದ್ರೆ ಬ್ಯಾಟಿಂಗ್ ಚೆನ್ನಾಗಲ್ಲ, ಬ್ಯಾಟಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಬಾಲಿಂಗ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಇಲ್ಲ ಪ್ಲೇಯರ್ ಅವ್ರು ಸರಿ ಇಲ್ಲ. ಯಾವ ತರ ಹೇಳ್ತಾ ಇದಾರೆ ಸರ್ ನೀವು? ಅಲ್ಲ, ಮೋಸ್ಟ್ಲಿ ಟೀಮ್ ಕಾಂಬಿನೇಷನ್ ಸರಿಗಿಲ್ಲ, ಮ್ಯಾನೇಜ್ಮೆಂಟ್ ಹೇಳಕ್ಕಾಗಲ್ಲ. ಸಿ ಎಲ್ಲ ಕಡೆಯಿಂದ ಮ್ಯಾನೇಜ್ಮೆಂಟ್ ಇಷ್ಟು ಜನ ಬ್ಯಾಟ್ಸ್ಮನ್ ಇರಬೇಕು, ಇಷ್ಟು ಜನ ಆಲ್ರೌಂಡರ್ಸ್ ಇರಬೇಕು, ಇಷ್ಟು ಜನ ಬೌಲರ್ಸ್ ಇರಬೇಕು ಅಂತಾರೆ. ಏನಾಗುತ್ತೆ, ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಂಗೆ ಅಂದ್ರೆ ಇಟ್ ಇಸ್ ಬೇಸಿಕ್ಲಿ ಬ್ಯಾಟಿಂಗ್ ಪಿಚ್. ಬೌಲರ್ಸ್ಗೆ ಸ್ವಲ್ಪ ಹಾಗೆ ಆಗುತ್ತೆ.
ಬಟ್ ಈ ತರ ವರ್ಸ್ಟ್ ಅಲ್ಲ. ಫಾರ್ ಎಕ್ಸಾಂಪಲ್ ಈ ಸತಿ ನಾವ್ ಎಕ್ಸ್ಪೆಕ್ಟ್ ಏನ್ ಮಾಡಿದ್ವೋ ಅದಕ್ಕೆ ಯಾವಾಗ್ಲೂ ವರ್ಸ್ಟ್ ಬೌಲಿಂಗು ಈ ಸತಿ ಪ್ರದರ್ಶನ ಕೊಟ್ಟಿದಾರಲ್ವಾ. ನೆಕ್ಸ್ಟ್ ಟೈಮ್ ಸ್ವಲ್ಪ ಪಿಕ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಪಿಕ್ ಮಾಡ್ಬೇಕಾದ್ರೆ ನಮ್ಮವ್ರನ್ನ ಜಾಸ್ತಿ ಜನ ಬೌಲರ್ಸ್ ನಾಡ್ಸಿ, ಇವಾಗ ಇಬ್ಬರು ಆಡೋದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬೌಲಿಂಗು, ಅದ್ರ ಬದಲು 4 out of 4 ನಮ್ಮ ಲೋಕಲ್ ಪ್ಲೇಯರ್ಸ್ ಆಡ್ತು ಅಂದ್ರೆ 4 ಮೆಂಬರ್ಸ್ ಬ್ಯಾಟಿಂಗ್ ಆಡ್ಬೋದು. ಸೊ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಬ್ಯಾಟ್ಸ್ಮನ್ಗೆ, ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ಬೋದು. ಅದು ನನ್ನ ಅಭಿಪ್ರಾಯ. ಸೊ ಅಗೇನ್ ಪ್ರಾಬ್ಲಮ್ ಸರ್ ಬೌಲರ್ಸ್ ಬೌಲಿಂಗ್ ಟೀಮ್ ಅಲ್ಲ, ಬಟ್ ಬೌಲರ್ಸ್ ನಮ್ಮವ್ರು ಇರ್ಬೇಕು, ಇಂಡಿಯನ್ಸ್ ಇದ್ರೆ ಚೆನ್ನಾಗಿರುತ್ತೆ, ಇನ್ಕ್ಲೂಡಿಂಗ್ ಸ್ಪಿನ್ನರ್ಸ್ ನಮ್ಮವ್ರು ಇರ್ಬೇಕು ಅಂತ. ಬೌಲಿಂಗ್ ಇಲ್ಲ ಅಂತಂದ್ರೆ ಬಟ್ ಆದ್ರೂ ಓವರ್ ಆಲ್ ಇವತ್ತು ಎಷ್ಟೊಂದೇನು ವರ್ಸ್ಟ್ ಪ್ರದರ್ಶನ ಏನಿಲ್ಲ. ಯೂಶಲಿ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಇವತ್ತು ಸೋತ್ರು ಪರವಾಗಿಲ್ಲ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಹೈ ಸ್ಕೋರ್ 262 ಚೇಜಿಂಗ್ ಮಾಡಿದ್ದಾರೆ. 25 ರನ್ಸ್ ಇಂದ ಮಾತ್ರ ಸೋತಿರೋದು, ಹ್ಯೂಜ್. ಇದೆಲ್ಲ 50-50 ಆಡೋ ಸ್ಕೋರ್ ಸರ್ ಇದು. ಸೊ ಚೆನ್ನಾಗಿ ಆಡಿದ್ದಾರೆ ಅಂತ ಒಂದು ಎಲ್ಲೋ ಒಂದ್ ಕಡೆ ಕಾನ್ಸಲೇಷನ್ ಅಂತಾರಲ್ಲ, ಕಾನ್ಸಲೇಷನ್ ಪ್ರೈಸ್, ಸಮಾಧಾನ ಬಹುಮಾನ. ಬ್ರೋ ಇದು ತುಂಬಾ ಚೆನ್ನಾಗಿತ್ತು ಇವತ್ತು ಹೈದರಾಬಾದ್ ಮತ್ತೆ RCB. ಆದ್ರೆ RCB ಸೋತಿರ್ಬೋದು, ಆದ್ರೆ ಇವತ್ತು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 4 ಸಿಕ್ಸರ್ಸ್ ಮಳೆ ಆಗಿದೆ. ಈ ಬೆಂಗಳೂರಲ್ಲಿ ಮಳೆ ಇಲ್ದಿರ ಇದ್ರೇನು ಈ 4 ಸಿಕ್ಸರ್ ಬರ್ತಾನೆ ಇಲ್ಲ. ಈ 40 ಓವರ್ಸ್ಗೆ 500 ಅಬೋ ಸ್ಕೋರ್ ಮಾಡಿದ್ದಾರೆ. ಆದ್ರೆ ನಮ್ ಫ್ಯಾನ್ಸ್ಗೆ ಬಂದಿರೋದಕ್ಕೂ ಸ್ಟೇಡಿಯಂ ಬಂದು ನೋಡಿದಕ್ಕೂ ಯಾವುದೇ ರೀತಿ ಬೇಜಾರಿಲ್ಲ. ಯಾಕಂದ್ರೆ ಆ 4 ಸಿಕ್ಸರ್ಸ್ ನೋಡಿ ಖುಷಿ ಪಟ್ಟು ನಾವು ಪೈಸಾ ವಸೂಲ್ ಮ್ಯಾಚ್ ಇದು. ಆದ್ರೆ ಒಂದೇ ಒಂದು ಬೇಜಾರು ಅಂದ್ರೆ ಒಂದು 25 to 30 ರನ್ಸ್ ಜಾಸ್ತಿ ಆಯ್ತು ಹೈದರಾಬಾದ್. ಇಲ್ಲ ಅಂದಿದ್ರೆ ಒಂದು 250 ಆಗಿದ್ರೆ 100% RCB ಚೇಂಜ್ ಮಾಡಿರೋರು. ಆದ್ರೂ ಸ್ವಲ್ಪ ಬೌಲರ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಮತ್ತೆ ಫಾರಿನ್ ಪ್ಲೇಯರ್ಸ್ ಗಿಂತ ಡಿಪೆಂಡ್ ನಮ್ ಇಂಡಿಯನ್ ಪ್ಲೇಯರ್ಸ್ RCB ನಲ್ಲಿ ಚೆನ್ನಾಗ್ ಆಡ್ತಾ ಇದಾರೆ. ಈಗ ಕ್ಯಾಮ್ರನ್ ಗ್ರೀನು ಮತ್ತೆ ಇವರು ಮ್ಯಾಕ್ಸ್ವೆಲ್ ಈ ಸಾರಿ ಏನ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ, ನೋಡ್ಬೇಕು ಮುಂದೆ. ಆದ್ರೆ ಈ ಸಾರಿ ಕಪ್ ನಮ್ದೇ ಅಂತ 15-16 ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಆದ್ರೆ ಈ ವರ್ಷನೂ ಮೋಸ್ಟ್ ಪ್ರಾಬಬ್ಲಿ ಡಿಸಪಾಯಿಂಟ್ಮೆಂಟ್ ಇದ್ದಂಗಿದೆ. ಆದ್ರೂ ನಾವು RCB ನಾವು ಹೃದಯದಲ್ಲಿ ಇಟ್ಕೊಂಡಿದೀವಿ. ಇವತ್ತಾಗ್ಲಿ ಇನ್ನು 10 ವರ್ಷ ಆದ್ರೂ RCB ಫ್ಯಾನ್ಸ್, ನಾವು RCB ಅಂತ ಬಿಟ್ಕೊಡಲ್ಲ. ಜೈ RCB. ಯಾವಾಗ್ಲೂ KGF ಅಂತಾರೆ. KGF ಅಲ್ಲಿ ವಿರಾಟ್ ಕೊಹ್ಲಿ ಒಬ್ರು ಬಿಟ್ರೆ ಬೇರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ತೋರಿಸ್ತಾನೆ ಇಲ್ಲ. ಆದ್ರೆ ಇವತ್ತು DK ನೋಡ್ಬೋದು, ದಿನೇಶ್ ಕಾರ್ತಿಕ್ ಇಲ್ಲ ಅಂದ್ರೆ ನಮ್ದು 150 to 190 ಒಳಗಡೆನೆ ಆಲ್ ಔಟ್ ಆಗಿರೋರು. ದಿನೇಶ್ ಕಾರ್ತಿಕ್ ಒಳ್ಳೆ ಫೈಟಿಂಗ್ ಮಾಡಿದ್ರು. ಆದ್ರೆ ಇದು ಚೇಂಜಿಂಗ್ ಮಾಡೋ ಸ್ಕೋರ್ ಅಲ್ಲ. ಮೋಸ್ಟ್ ಇದು 30 to 40 ರನ್ಸ್ ಮೊದಲೇ ಜಾಸ್ತಿ ರನ್ ಆಗ್ಬಿಟ್ಟಿದ್ದು. ಇದು ಬೇರೆ ಇಡೀ IPL ಹಿಸ್ಟ್ರಿನಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಇದು. ಈ ರನ್ ಸ್ಕೋರ್ ಚೇಂಜ್ ಮಾಡೋದು ತುಂಬಾ ಕಷ್ಟ ಇತ್ತು. ಆದ್ರೆ ಇದು ಮುಂದೆ ರನ್ ರೇಟ್ಗೆ ನಮ್ಗೆ ಇಂಪ್ರೂವ್ಮೆಂಟ್ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಬೌಲಿಂಗ್ ಒಂದು ಮಿಸ್ ಆಯ್ತು, ಇಲ್ಲ ಅಂದಿದ್ರೆ ನಮ್ ಕವರ್ ಅಪ್ ಆಗ್ತಿದ್ರು RCB ಅವರು. ಹಂಗಂತ ನಮ್ RCB ಅವರು ಲೂಸರ್ ಟೀಮ್ ಅಂತ ಹೇಳಕ್ ಆಗಲ್ಲ. ಆ ಕಡೆ ಟೀಮ್ ಅಪೋನೆಂಟ್ ಟೀಮ್ ಅವರು ಸ್ಟ್ರಾಂಗ್ ಇದಾರೆ, ಅದಕ್ಕೆ ನಾನು ಎರಡನ್ನೂ ಅಪ್ರಿಶಿಯೇಟ್ ಮಾಡ್ತೀನಿ ಅಷ್ಟೇ. SRH ಹೋಪ್ಲೆಸ್. ಅದು ವಿರಾಟ್ ಕೊಹ್ಲಿ 37-38 ಹೋಗ್ಬಿಟ್ಟು ಫಾಫ್ ಡು ಪ್ಲೆಸಿಸ್ ಓಕೆ ಗುಡ್, ದಿನೇಶ್ ಕಾರ್ತಿಕ್ 6 ಗುಡ್, ಅನುಜ್ ರಾವತ್ 9 ball 8 run ಔಟ್. ಹೋಪ್ಲೆಸ್ ಮ್ಯಾಚ್. KGF ಅಂತಾರೆ. ವಿರಾಟ್ ಕೊಹ್ಲಿ ಬಿಟ್ರೆ KGF ಅಲ್ಲಿ ಯಾರು ಇಲ್ಲ, ಅವ್ರು ಯಾರು ಆಡಲ್ಲ. ನಮ್ಮ ಇಂಡಿಯನ್ ಪ್ಲೇಯರ್ಸ್ ಬಿಟ್ರೆ ಫಾರಿನ್ ಪ್ಲೇಯರ್ ಬಿಟ್ರು. ಹೌದು ಸರ್, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೆನ್ನಾಗಿ ಪಿಕ್ ಮಾಡ್ಬೇಕು ಪ್ಲೇಯರ್ಸ್ ಆಕ್ಷನ್ ಅಲ್ಲಿ. ನಮ್ ಮ್ಯಾನೇಜ್ಮೆಂಟ್ ಅವರು ಬ್ಯಾಟರ್ ಪಿಕ್ ಮಾಡ್ರೆ ಬಾಲರ್ ಇರಲ್ಲ, ಬಾಲರ್ ಪಿಕ್ ಮಾಡ್ರೆ ವರ್ಷ ಬರೀ ಇದೆ, ವರ್ಷ ಇದೆ ಅನ್ನೇ ಬರ. ಅದೇ ಸರ್ ಸ್ವಲ್ಪ ಅದೇ ಬೌಲರ್ಸ್ ಸ್ವಲ್ಪ ಚೆನ್ನಾಗಿ ಪಿಕ್ ಮಾಡ್ಬೇಕು ಸರ್. ನೋಡಿ ಬ್ಯಾಟ್ಸ್ಮನ್ ಚೆನ್ನಾಗಿದ್ರೆ ಬೌಲರ್ಸ್ ನ ಸ್ವಲ್ಪ ಚೆನ್ನಾಗಿ ಪಿಕ್ ಮಾಡ್ಬೇಕು. ಅದೇ ವರ್ಷ ಬರೀ ಇದೇ ಆಗುತ್ತೆ. ಮ್ಯಾನೇಜ್ಮೆಂಟ್ ಅವರು ಬಾಲರ್ ಚೆನ್ನಾಗಿ ತಗೊಂಡ್ರೆ ಬ್ಯಾಟರ್ ಇರಲ್ಲ, ಬ್ಯಾಟರ್ ತಗೊಂಡ್ರೆ ಬಾಲರ್ ಇರಲ್ಲ. ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಜನ ಹೆಂಗ್ ಮ್ಯಾನೇಜ್ಮೆಂಟ್ ಅವರು ಜನ ಮರಳು ಜಾತ್ರೆ ಮಾಡೋ ನಂಗೆ ಅಭಿಮಾನಿಗಳನ್ನ ಮರಳು ಮಾಡ್ತಾ ಇದ್ದಾರೆ. ಹೌದು ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅದೇ ಮ್ಯಾನೇಜ್ಮೆಂಟ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಸರ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇದ್ರ ತರ 4 ದಟ್ ಇಸ್ ಫಾರ್ RCB ಗ್ರೇಟ್. ಚೆನ್ನಾಗಿತ್ತು. ನಿಮ್ಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ಮಾತಾಡ್ತೀರಾ? ಕ್ಯೂರಿಯಾಸಿಟಿ ಆಗಿತ್ತು ಸರ್. ಹೆಂಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ನಾನ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಫ್ರೀ ಆಗಿ ನೋಡ್ತಾ ಇರೋದು. ಬೇರೆ ಟೈಮಲ್ಲಿ ನೋಡಿ ಸ್ವಲ್ಪ ರಿಸ್ಕ್ ಆಗಿ ನೋಡಿದ್ದೆ. ಚೆನ್ನಾಗಿತ್ತು, ಕ್ಯೂರಿಯಾಸಿಟಿ ಇತ್ತು, ಸೂಪರ್ ಆಗಿತ್ತು. ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ, ಇಲ್ಲ KGF ಬಗ್ಗೆ ಹೇಳೋದಾದ್ರೆ, ಇಲ್ಲ RCB ಟೀಮ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರು, ಆಡ್ಬೇಕಾಯ್ತು ಇನ್ನೊಂದ್ ಸ್ವಲ್ಪ ಹೊತ್ತು. ಪ್ರತಿ ಮ್ಯಾಚ್ ಒಬ್ರೇ ಆಡಕ್ ಆಗಲ್ಲ. ಯಾವಾಗ ನೋಡಿದ್ರು ಅವರೇ ಆಡ್ಬೋದು. ಇವಾಗ ಆರೆಂಜ್ ಕ್ಯಾಪ್ ಅವ್ರ ಹತ್ರನೇ ಇದೆ, ಯಾವಾಗ್ಲೂ ಅವ್ರೇ ಆಡಕ್ ಆಗಲ್ಲ. ಅವ್ರ ಜೊತೆಲಿ ಇರೋ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಅವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ಫೀಲ್ಡಿಂಗ್ ಸ್ವಲ್ಪ ಟೈಟ್ ಆಗಿರ್ಬೇಕಾಗಿತ್ತು ಫಸ್ಟ್ ಗೆ, ಅಂದ್ರೆ ವಿನ್ ಆಗೋದು. ನಮ್ ಬಾಲರ್ಗಳ ಬಗ್ಗೆ? ಬಾಲರು ಎಲ್ಲರೂ ಚೆನ್ನಾಗಿದ್ದಾರೆ, ಬಟ್ ವಿನ್ ಆದ್ರೆ ಇನ್ನೂ ಬೆಟರ್ ಆಗಿತ್ತು.
ಓಕೆ ಇವತ್ತಿನ ಮ್ಯಾಚ್ ಒಳ್ಳೆ ತುಂಬಾ ಚೆನ್ನಾಗಿತ್ತು. ನಾವು ಗುಲ್ಬರ್ಗಿಂದ ಬಂದಿರೋದು, ನೋಡ್ಬೇಕಂತಾನೆ ಬಂದಿರೋದು, ಮ್ಯಾಚ್ ನೋಡ್ಬೇಕಂತ. ನಿನ್ನೆ ಮಧ್ಯಾಹ್ನ 3 ಗಂಟೆ ಕುಂತ್ಕೊಂಡು 4 ಟ್ರೈನ್ ಬದಲಿ ಮಾಡ್ಕೊಂಡು ಮ್ಯಾಚ್ ನೋಡೋಕಂತೆ ಬಂದಿರೋದು. ಆದ್ರೂ ಒಂದು ಮನಸ್ಸಿಗೆ ತುಂಬಾ ಆನಂದ ಆಯ್ತು. ಮ್ಯಾಚ್ ನೋಡೋದಕ್ಕೂ ನಾವು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಆಯ್ತು. ಎಷ್ಟು ಕೊಟ್ರಿ ಸರ್ ಟಿಕೆಟ್ಗೆ? ಟಿಕೆಟ್ಗೆ 3000 ಕೌಂಟರ್ ಅಲ್ಲಿ ತಗೊಂಡ್ರ ಇಲ್ಲ ಇಲ್ಲ ಹೊರಗಡೆ ತಗೊಂಡಿದ್ವಿ. ಬ್ಲಾಕ್ ಅಲ್ಲಿ ತಗೊಂಡ್ರ? ನಾವು ಬರೋಕೆ ಲೇಟ್ ಆಯ್ತು. ನಾವು ಬೆಳಿಗ್ಗೆ 5 ಗಂಟೆಗೆ ಬರ್ಬೇಕಾಯ್ತು. ಟ್ರೈನ್ ನಮ್ ಮಿಸ್ ಆದ ಸಲುವಾಗಿ ಬೇರೆ ಬೇರೆ ಟ್ರೈನ್ ಹಿಡ್ಕೊಂಡು 3 ಟ್ರೈನ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದು ಈ ತರ ನಾವು ಬ್ಲಾಕ್ ಅಲ್ಲಿ ತಗೊಂಡು ಮ್ಯಾಚ್ ನೋಡ್ಬೇಕಂತಾನೆ ಬಂದಿರೋದು. ಅಭಿಮಾನಿದಿಂದ ಗುಲ್ಬರ್ಗದಿಂದ ಟ್ರೈನ್ 3 ಟ್ರೈನ್ ಚೇಂಜ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮೂರಲ್ಲಿ ಒಬ್ಬ ಈ RCB ಕಪ್ ಗೆದ್ದೆವರೆಗೂ ಮದ್ವೆನೇ ಆಗಲ್ಲ ಅಂತೇಳಿ ಆಟೋ ಮೇಲೆ ಬರ್ಸ್ಕೊಂಡ್ಬಿಟ್ಟ. ಆಮೇಲೆ ಕೈಯಲ್ಲಿ ಹಚ್ಚ ಹಾಕೊಂಡಿದ್ದಾನೆ. RCB ಕಪ್ ಗೆಲ್ಲೋವರೆಗೂ ನಮ್ಗೆ ಆಗಲ್ಲ. ನಾನ್ ಗೆದ್ದ ಮೇಲೆನೆ ಮದ್ವೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಇಲ್ಲ. ಆತರ ಅಭಿಮಾನಿ ಹುಚ್ಚ ಅಭಿಮಾನಿಗಳು ಹುಚ್ಚ ಅಭಿಮಾನಿಗಳು ಇದಾರೆ. ಅಭಿಮಾನಿಗಳು ಇದಾರೆ. ಆದ್ರೂ ನಮ್ಗೆ ಇನ್ನೊಂದು ಕಪ್ ಗೆದ್ದೋದಂತೂ ಗೆದಿತೀವೋ ಬಿಡ್ತೀವೋ ಗೊತ್ತಿಲ್ಲ. ಈ ವರ್ಷ ಗೆದ್ದಿಲಿಕ್ರು ಮುಂದಿನ ವರ್ಷ ಕಪ್ ನಮ್ದೇ. ಅದು ನಮ್ದು ಹೇಳ್ಬೇಕಾಗ್ಯದ, ಪಕ್ಕ ನಾವ್ ಹೇಳ್ತಾ ಇರೋದಷ್ಟೇ. ಜೈ RCB. ಎಲ್ಲಿಂದ ಬಂದಿದ್ದೀರಾ? ಸರ್ ನೆಲಮಂಗ್ಲ. ನೆಲಮಂಗ್ಲ. ಎಷ್ಟು ಕೊಡ್ತೀರಾ ಟಿಕೆಟ್ಗೆ? ಟಿಕೆಟ್ 4000 ಸರ್. ಬ್ಲಾಕ್ ಅಲ್ಲ ಇಲ್ಲ ಬ್ಲಾಕ್ ಅಲ್ಲೇ ಹೆಂಗಿದೆ ಸರ್ ಇವತ್ತಿನ ಮ್ಯಾಚ್? ನಿಮ್ಮ RCB ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? RCB ಗೆಲ್ಲೋ ಮಟ್ಟ ಇತ್ತು, ಗೆಲ್ಲಿಲ್ಲ. ಏನು ಮಾಡಕ್ಕಾಗಲ್ಲ. 25ರಿಂದ ಸೋತ್ರು. ವಿಲ್ ಜಾಕ್ಸ್ ಆಡಿದ್ರೆ ಇವತ್ತು ಗೆಲ್ಬೋದಾಗಿತ್ತು. ಏನು ಮಾಡಕ್ಕಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈ ಸಲ ಕಪ್ ನಮ್ದೇ. ಸರ್ ಇವಾಗ ನಮ್ಮ ಈ RCB ಟೀಮ್ ಅಲ್ಲಿ ಆಚೆ ಕಡೆಯಿಂದ ಫಾರಿನ್ ಟೀಮ್ ಪ್ಲೇಯರ್ ನ ಕರ್ಕೊಂಡ್ಬಂದು ಆಡಿಸ್ತಾ ಇದಾರೆ. ಅವ್ರು ಯಾರು ಒಬ್ರು ಆಡ್ತಾ ಇಲ್ಲ. ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಮಾಡಕ್ಕಾಗಲ್ಲ ಸರ್. ಇಲ್ಲ ಒಳಗಡೆ ಬಂದ್ ಆಡ್ದವ್ರು RCB ಬೇರೆ ಟೀಮ್ ಅಲ್ಲಿ ಚೆನ್ನಾಗ್ ಆಡ್ತಾವ್ರೆ. ಏನು ಮಾಡಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಸತಿ ಅವ್ರು ಈ ಸಲ ಕರ್ಕೊಬೇಕು. 3 ವರ್ಷದ ಒಂದ್ಸತಿ ನೆಕ್ಸ್ಟ್ ಇಯರ್ ಕರ್ಕೊಬೇಕು. ಅವಾಗ ನೋಡ್ಕೊಂಡು ಕರ್ಕೊಂಡ್ಲಿ RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಇದೊಂದು ಕಿವಿ ಮಾತು. ನಮ್ಮ RCB ಮ್ಯಾನೇಜ್ಮೆಂಟ್ ಅವ್ರು ಯಾವ ತರ ಇದಾರೆ ಅಂದ್ರೆ ಕರೆಕ್ಟ್ ಆಗಿ ಬಾಲರ್ ಪಿಕ್ ಮಾಡಿದ್ರೆ ಬ್ಯಾಟಿಂಗ್ ಆಡೋರು ಇರಲ್ಲ, ಬ್ಯಾಟಿಂಗ್ ಆರ್ಡರ್ ಪಿಕ್ ಮಾಡಿದ್ರೆ ಬಾಲಿಂಗ್, ಎರಡು ಪಿಕ್ ಮಾಡಿದ್ರೆ ಮಿಡ್ಲ್ ಆರ್ಡರ್ ಯಾರು ಆಡೋರು ಇರಲ್ಲ. ಸರ್ ಸ್ಪಿನ್ನರ್ ಇಲ್ಲ ಈ ಸತಿ. ಅದೇ ಸ್ಪಿನ್ನರ್ ಇಲ್ಲ. ಏನು ಮಾಡಕ್ ಆಗ್ತಾ ಇಲ್ಲ. ಒಬ್ಬ ಸ್ಪಿನ್ನರ್ ಇಲ್ಲ. ಇವತ್ತೇನಾರ ಸಮಾಧಾನದಂಗ ಆಡ್ದಂಗೆ ಒಬ್ಬ ವಿಲ್ ಜಾಕ್ಸ್ ಆಡಿದ್ರೆ ಇವತ್ತು ಮ್ಯಾಚ್ ನಮ್ದೇ ಆಗಿತ್ತು. ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡಕ್ಕಾಗಲ್ಲ. 2 hours ವಿಲ್ ಜಾಕ್ಸ್ ಇದ್ದಿದ್ದೀರಾ 100% ಮ್ಯಾಚ್ ಅಲ್ಲಿ ಇರ್ತಾ ಇದೀವಿ ನಾವು. ಸರ್ ಏನು ಹೇಳಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು ಫಸ್ಟ್ ಮ್ಯಾನೇಜ್ಮೆಂಟ್ ಕಿತ್ತು ಹೋದಾಕ್ಬಿಡ್ರಿ. ನಮ್ ಮ್ಯಾನೇಜ್ಮೆಂಟೇ ಬೇಡ. ವಿರಾಟ್ ಕೊಹ್ಲಿ ಮ್ಯಾನೇಜ್ಮೆಂಟ್ ಇಟ್ಕೊಡ್ರಿ. ಇಲ್ಲ ಫ್ಯಾನ್ಸ್ ದುಡ್ಡು ಹಾಕೊಳ್ತೀವಿ. ದೇವ್ರನೇ ಫ್ಯಾನ್ಸ್ ದುಡ್ಡು ಹಾಕ್ತಿವಿ. ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ಫ್ಯಾನ್ಸ್ ದುಡ್ಡು ಹಾಕೊಳ್ತೀವಿ. ಮ್ಯಾನೇಜ್ಮೆಂಟೇ ಬೇಡ. ನಾವೇ ಸೆಲೆಕ್ಷನ್ ಮಾಡ್ತೀವಿ. ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಕೊಂಡ್ಕೊಳ್ತೀವಿ. ಏನಕ್ಕೆ ಟೀಮು? ಬೌಲಿಂಗ್ ಎಲ್ಲಿದೆ? ದೇವ್ರೇ ನಾನ್ ಬೌಲಿಂಗ್ ಮಾಡ್ಬಿಡ್ತೀನಿ, ವಿಕೆಟ್ ತೆಗಿತೀನಿ ಅವ್ರದ್ದು. ಒಂದು ಓವರ್ ನೆಟ್ಗೆ ಆಗ್ತಾ ಇಲ್ಲ. 288 ಆಲ್ಮೋಸ್ಟ್ 300 ಹೋಗ್ಬಿಡುತ್ತೆ ಅನ್ಕೊಂಡಿದ್ದೀರ ಮ್ಯಾಚ್. ಇವ್ರ ಬ್ಯಾಟಿಂಗ್ ಅಲ್ಲಿ ಒಂದು ಚೂರ್ ಮೋಸ ಅಲ್ಲಿ RCB ಬ್ಯಾಟಿಂಗ್ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. 262 ಇನ್ನು 1 ರನ್ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ರೆಕಾರ್ಡ್ ಬಂದ್ಬಿಡ್ತಾ ಇತ್ತು. ಸೂಪರ್ ಆಗಿ ಆಡಿದ್ರೆ ಬ್ಯಾಟಿಂಗ್ ಮೋಸ ಇಲ್ಲ. ಬೌಲಿಂಗ್ ಇವ್ರೊಂದು 20 ರನ್ಸ್ 30 ರನ್ಸ್ ಕಮ್ಮಿ ಓಡಿಸ್ಕೊಂಡಿದ್ರೆ ಇವತ್ತು ಮ್ಯಾಚ್ ಎಲ್ಲ ಇರ್ತಾ ಇದ್ವಿ. ಪಾಪ ವಿರಾಟ್ ಕೊಹ್ಲಿ ಮಕ ನೋಡಕ್ ಆಗ್ತಿಲ್ಲ. ಮ್ಯಾನೇಜ್ಮೆಂಟ್ ಅವ್ರಿಗೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದೀನಿ. ನಿಮ್ಗೆ ಕನ್ನಡ ಅರ್ಥ ಆಗಲ್ಲ ಅನ್ಕೊಳ್ತೀವಿ. ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ರಿ. ಮ್ಯಾನೇಜ್ಮೆಂಟ್ ಅವ್ರಿಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ನೆಕ್ಸ್ಟ್ ಆಕ್ಷನ್ ಅಲ್ಲಿ ಇರೋರೆಲ್ಲ ಕಳ್ಸಿಬಿಟ್ಟು ಒಳ್ಳೆಯವ್ರು ಕರ್ಕೊಳ್ಳಿ. ಇಷ್ಟೇ ಹೇಳೋದು. ಆದ್ರೂ ಲೈಫಲ್ಲಿ ನಾವು ಒಂದೇ ಸಲ ಹೇಳೋದು, ಸತ್ರು ಗೆದ್ರು ಲೈಫಲ್ಲಿ RCB ನೆಕ್ಸ್ಟ್ ಸಲ ಕಪ್ ನಮ್ದು, ಈ ಸಲ ಇಲ್ಲ. ಬಟ್ ಬೌಲಿಂಗ್ ಇರ್ಲಿಲ್ಲ ಸರ್ ಅಷ್ಟೇ. ಬೌಲಿಂಗ್ ಇಲ್ಲ. ಸೀರಿಯಸ್ ಆಗಿ ಬೌಲಿಂಗ್ ಇಲ್ಲ. DK ಒಬ್ರೆ ಎಷ್ಟು ಅಂತ ಆಡ್ತಾರೆ ಹೇಳಿ. ಇಲ್ಲಿ ಪ್ಲೇಯರ್ಸ್ ಚೇಂಜ್ ಆಗ್ಬಾರ್ದು. ಆಕ್ಚುಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬೇಕು. ಅವಾಗಲೇ ನಾವು RCB ಗೆಲ್ಲೋದು. ಪಬ್ಲಿಕ್ ಫಂಡ್ಸ್ ಪಬ್ಲಿಕ್ ಫಂಡ್ಸ್ ನಾವೇ ಹಾಕಿ ಕರ್ನಾಟಕ ಕಿಂಗ್ಸ್ ಹಂಗೆ ಮಾಡೋಣ. ಅಲ್ಲ ಇವತ್ತು ಅಬ್ಸರ್ವ್ ಮಾಡಿದ್ರ SRH ಅವ್ರಿಗೆ ಚಿಯರ್ಸ್ ಗಳಿಸಿದ್ದಾರೆ. RCB ಅವ್ರು ಚಿಯರ್ಸ್ ಗಳಿಸಿಲ್ಲ. ಗ್ರೀನ್ ನ ತಗೊಂಡಿದ್ದೀರಾ. ಏನ್ ಯೂಸ್? ಅವನು ವಾಟರ್ ಬಾಯ್ ಆಗಿದೆ ಇವತ್ತು. ಫಾರಿನ್ ಪ್ಲೇಯರ್ ಯಾರು ಆಡ್ತಾನೆ ಇಲ್ಲ. ಯಾರು ಆಡ್ತಾರಲ್ಲ ನಮ್ಮ ಕನ್ನಡಿಗರು. ಹೌದು. ಫಾರಿನ್ ಪ್ಲೇಯರ್ ಬಗ್ಗೆ ಹೇಳೋದಾದ್ರೆ ಸರ್ RCB ಕಪ್ಪು ಹೊಡಿಲಿಲ್ಲ ಅಂದ್ರೆ ಹೊಡೆದ್ಬಿಟ್ರೆ ಸರ್ ಕ್ರೇಸ್ ಒಂದ್ ಸ್ವಲ್ಪ ಕಡಿಮೆ ಹೊಡಿಬಾರ್ದು ಸರ್ ಅವ್ರು. ಹಿಂಗೆ ಬಟ್ ಸ್ಟಿಲ್ ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ. ವಿ ವಿಲ್ ಸ್ಟಿಲ್ ಕಮ್ ಬ್ಯಾಕ್. ನೆಕ್ಸ್ಟ್ ಸಲ ಕಪ್ ಆದ್ರೂ ನಮ್ದೇ. ಈ ಸಲ ಆದ್ರೂ ನಮ್ದಾಗಿಲ್ಲ. ಮುಂದಿನ ಸಲ ಮಾತ್ರ ನಮ್ದೇ ಕಪ್ಪು RCB ಅಂದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ? ರನ್ ಹೊಡೆಯಲ್ಲ, ಕ್ಯಾಚ್ ಹಿಡಿಯಲ್ಲ, ಬಾಲಿಂಗ್ ಅಂತೂ ಮೊದಲೇ ಮಾಡೋದಿಲ್ಲ. ವೇಸ್ಟ್ ಇಲ್ಲ. ನಾವೆಲ್ಲ ಉತ್ತರ ಕರ್ನಾಟಕದಿಂದ ಬಂದಿರೋದು, ಬಿಜಾಪುರಿಂದ. ಇಲ್ಲಿ ಬಂದು ವೇಸ್ಟ್ ಬಿಜಾಪುರದಿಂದ ಬಂದಿರೋದು. ಎಷ್ಟು ಕೊಡ್ರಿ ಸರ್ ಟಿಕೆಟ್ಗೆ? ಟಿಕೆಟ್ಗೆಲ್ಲ 3000 ಕೊಟ್ಟಿದೀವಣ್ಣ. ಆಚೆ ಕಡೆ ಬ್ಲಾಕ್ ಅಲ್ಲಿ
ಆದ್ರೂ ಅಭಿಮಾನಿಗಳಿಗೆ ಯಾವ್ದೇ ತರ ಖುಷಿ ಇಲ್ಲ. ಏನ್ ಖುಷಿ ಅಣ್ಣ RCB ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಪ್ಲೇಯರ್ಗಳು ಸರಿ ಇಲ್ಲ, ಅಥವಾ ಯಾವ ತರ ಎಲ್ಲಾನೇ ಸರಿ ಇಲ್ಲ ಅಣ್ಣ. RCB ಪೂರ್ತಿ ಚೇಂಜ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಪ್ಲೇಯರ್ ಎಲ್ಲಾನು ಕಿತ್ತಾಕಿ ಕನ್ನಡಿಗರಿಗೆ ಹಾಕ್ಬೇಕು. ಆಟ ಆಡೋರ್ನ ಲಾಸ್ಟ್ ಅಲ್ಲಿ ಕರ್ಕೊ ಬರ್ತಾರೆ, ಆಡದವರೆಲ್ಲ ಫಸ್ಟ್ ಬರ್ತಾರೆ. ಡಿಕೆನ ಪ್ಲೇಸ್ ಬೆಟ್ಟಿಂಗ್ ಕೊಟ್ಟಿದ್ರೆ ಸೋತ್ರು ನಮಗೆ ಗೆದ್ದಷ್ಟೇ ಖುಷಿ ಆಗಿದೆ. RCB ಅಂದ್ರೆ ಹೇಳದ್ನಲ್ಲ, ರನ್ ಹೊಡಿಯಲ್ಲ, ಕ್ಯಾಚ್ ಹಿಡಿಯಲ್ಲ, ಬಾಲಿಂಗ್ ಅಂತೂ ಮೊದಲೇ ಮಾಡಲ್ಲ. ಇಷ್ಟೇ ನಾನು ಏನಾದ್ರೂ ಹೇಳಿ RCB ಫಾರೆವರ್. DK ಕಿಂಗ್. ಒನ್ ಸೈಡ್ 6 ಸಲ ಸೋತ್ರು RCB ನೇ, 600 ಸಲ ಸೋತ್ರು RCB ನೇ. RCB ಒನ್ ಸೈಡ್. RCB ಗೆಲ್ಬೇಕು, ಸೋತ್ರುನು ನಾವು ಇಷ್ಟಪಡ್ತೀವಿ. ನೆಕ್ಸ್ಟ್ ಟೈಮ್ ಕಪ್ ನಮ್ದೆ. ಸೂಪರ್. ಮುಂದೆ ಬನ್ನಿ. ಒಳ್ಳೆ ಚೇಸಿಂಗ್ ಮಾಡಿದ್ರು. ಕೊಹ್ಲಿ ಇದ್ದಿದ್ರೆ ಇನ್ನ ಐ ಥಿಂಕ್ ಈಗ ಈ ಸಲ ಮ್ಯಾಚ್ ಪಕ್ಕ ಗೆಲ್ತಿದ್ರು. ಇನ್ನೊಂದು 20-30 ರನ್ ಕಡಿಮೆ ಆಗಿದ್ರು ಗೆಲ್ತಾ ಇದ್ರು. ಇಲ್ಲ ಅಥವಾ ಮಿಡ್ಲ್ ಆರ್ಡರ್ ಅಲ್ಲಿ ಯಾರಾದ್ರೂ ಒಬ್ರು ಆಡಿದ್ರೆ, ಮಿಡಲ್ ಅಲ್ಲಿ ಆಡಿದ್ರೆ ಸ್ವಲ್ಪ ಕೊಹ್ಲಿನ ಸ್ವಲ್ಪ ರನ್ ಹೊಡೆದಿದ್ರೆ, ಜಾಕ್ವಿಲ್ ರನ್ ಔಟ್ ಆಗಿಲ್ಲ ಅಂದ್ರೆ ಮೋಸ್ಟ್ಲಿ ಗೆಲ್ಬೋದಿತ್ತು. ಹೌದು. ನೀವ್ ಯಾರ್ ಫ್ಯಾನ್? ಕೊಹ್ಲಿ. ಕಿಂಗ್ ಕೊಹ್ಲಿ. ಹೆಂಗಿತ್ತು ಮ್ಯಾಚ್ ಇವತ್ತಿಂದು? ಚೆನ್ನಾಗಿತ್ತು ಸರ್. ಟಾಪೆಸ್ಟ್ ಸ್ಕೋರ್ ಅನ್ಸುತ್ತೆ T20 ಅಲ್ಲಿ. ಆಕ್ಚುಲಿ ವರ್ಲ್ಡ್ ಸ್ಕೋರ್ ಚೆಕ್ ಮಾಡಿದ್ರೆ ಇವತ್ತಿಂದ ಟಾಪ್ ಸ್ಕೋರ್, ಹೈ ಸ್ಕೋರ್. ಅವರು 280 ಹೊಡೆದ್ರು, ನಮ್ದು 250. ಸೊ ಟಾಪೆಸ್ಟ್ ಅನ್ಸುತ್ತೆ. 262 ನಮ್ದು, 252 52 ಅನ್ಸುತ್ತೆ. 62 ಲಾಸ್ಟ್ 62 3 4 ಬಂತು ಲಾಸ್ಟ್ ಅಲ್ಲಿ. 262 ಆಗಿದೆ. 2013 ಅಲ್ಲಿ ಗೇಲ್ ವಿರಾಟ್ ಕೊಹ್ಲಿ ಹೈ ಸ್ಕೋರ್ ಮಾಡಿದ್ದು ಇದೆ. ಇವತ್ತು ತಿರ್ಗಾ ಅದನ್ನು ಬ್ರೇಕ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ, ತಿರ್ಗಾ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ RCB ಟೀಮ್ ಬಗ್ಗೆ ಹೇಳೋದಾದ್ರೆ, RCB ಏನ್ ಹೇಳಕ್ಕಾಗತ್ತೆ ಸರ್, ನಾವು ಫ್ಯಾನ್ಸ್ ಬರ್ತೀವಿ ನೋಡಕ್ ಅಂತ, ಡಿಸಪಾಯಿಂಟ್ ಆಗ್ತೀವಿ. ಬಟ್ ಏನಿಲ್ಲ, ಈ ಸತಿ ಈ ಮ್ಯಾಚ್ DK ಇಂದ ನಡೀತು. ಎಲ್ಲರೂ ಜೋಶಲ್ಲೇ ಇದ್ವಿ. DK ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಅಂತ ಪ್ಲೇಯಿಂಗು ಅವಸರ ಇದೆ. ನೆಕ್ಸ್ಟ್ ಇವತ್ತು ವಿಲ್ ಜಾಕ್ಸ್ ಒಂದು ಅನ್ಎಕ್ಸ್ಪೆಕ್ಟೆಡ್ ರನ್ ಔಟ್ ಆಯಿತು. ಸೊ ಅವ್ರಿದ್ರೆ ಮತ್ತೆ ಏನೋ ಮೇ ಬಿ ಗೆಲ್ಲೋ ಚಾನ್ಸ್ ಇರ್ತಾ ಇತ್ತೇನೋ. ಮೇ ಬಿ ಹೋಪ್ ಫಾರ್ ದ ಬೆಸ್ಟ್. ಇನ್ನ 9 ಮ್ಯಾಚಸ್ ಏನೋ ಇದೆ. ಇನ್ನೊಂದು ಸೋತ್ರೆ ಹೋಯ್ತು ಅನ್ಸುತ್ತೆ. ಮೇ ಬಿ ಒಂದ್ ಸೋತು 8 ಇದೆ. ಇನ್ನ 7 ಸೋತಿದೀವಿ. ಇನ್ನ ಚಾನ್ಸ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ಆಲ್ವೇಸ್ RCB. ಕಷ್ಟಪಟ್ಟು ಒಂದೊಂದು ಟಿಕೆಟ್ಗೆ 10,000 ರೂಪಾಯಿ ನಾವು ನೈಟ್ ಡ್ಯೂಟಿ ಮಾಡ್ಕೊಂಡು ಓದ್ಕೊಂಡು RCB ಮ್ಯಾಚ್ ನೋಡಕ್ಕೆ ಬರ್ತೀವಿ. ಇವ್ರು ಈ ತರ ಚೊಂಬಾಕ್ಸ್ಕೊಂಡ್ರೆ ಏನ್ ಮಾಡೋದು ನೀವೇ ಹೇಳಿ. ಇವಾಗ ಅಲ್ಲಿಂದ ಹಾರ್ಕೋಬೇಕು ಅಂದಂಗ ಅನ್ಸ್ತು. ಒಳಗಡೆ ಅಳು ಬರ್ತಿದೆ ಸಾರ್. 10,000 ರೂಪಾಯಿ ಒಂದ್ ಟಿಕೆಟ್. ಬ್ಲಾಕ್ ವೈಟ್ ಎಲ್ಲಿ ಸಿಗುತ್ತೆ? ಅವ್ರು ದುಡ್ಡಿರೋರು ಕೊಡ್ತಾರೆ. ನಮ್ಮಂತ ಬಡವ್ರ ಏನ್ ಮಾಡೋದು? ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳೋದು ಸರ್? ಕನ್ನಡಿಗರನ್ನ ಆಡಿಸ್ತಾ ಇಲ್ಲ. ಅವ್ರು ಯಾರೋ ನಾವು ಅಷ್ಟು ಬಡ್ಕೊಂಡ್ರೆ ಒಬ್ಬರನ್ನ ಆಡಿಸ್ತಾರೆ. ಯಾರೋ ಸೌರವ್ ಚೌಹಾನ್ ಅಂತೆ, ಮೊದಲು ಬಾಂಡಿಗೆ ಆಡಿಸ್ಬೋದಿತ್ತು ಸರ್. ಬಾಂಡಿಗೆ ಚೆನ್ನಾಗಿ ಆಡ್ತಾರೆ. ಬಾಂಡಿಗೆ ಆಡಿಸ್ಬೇಕು ಸರ್. ಬಾಂಡಿಗೆ ಯಾಕೆ ಆಡಿಸ್ತಿಲ್ಲ ಹೇಳಿ ಸರ್? ಈ ತರ ಆಡಿದ್ರೆ ಉಪಯೋಗ ಇಲ್ಲ. ನಮ್ ರೋಡಲ್ಲಿ ಚಿಕ್ಕ ಹುಡುಗರು ಬರ್ತಾರೆ, ಅವ್ರನ್ನೇ ಹೊಡಿತಾರೆ. 3 ಜನ ಇವತ್ತು 4 ಮ್ಯಾನೇಜ್ಮೆಂಟ್ ಸರಿ ಇಲ್ವಾ? ಪಾಪ ವಯಸ್ಸಾದವರು DK ಬಂದ್ ಪಾಪ ಹೊಡೆದೋದ್ರು. ಆ ಚಿಕ್ಕ ಹುಡುಗರು ಯಾರು ಹೊಡೆದಿಲ್ಲ. ಆ DK ಪಾಪ 40 ವರ್ಷ ಆಯ್ತು ಅವ್ರಿಗೆ. ಏನ್ ಹೇಳೋದು ಅಷ್ಟೇ. ಬರ್ರಿ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಕಪ್ಪು ಗಿಪ್ಪು ನಮಗೆಲ್ಲ ಏನಕ್ಕೆ? ಇನ್ನು 10 ವರ್ಷ ಹೋದ್ರು ನಮ್ ಬೆಂಗಳೂರವ್ರು ಕಪ್ ಹೊಡಿಯಲ್ಲ. ನಾವೇನು ಖುಷಿಯಿಂದ ನೋಡ್ಬೇಕಷ್ಟೇ. ನಮಗ್ ಕಪ್ ಹೊಡೆದ್ರೆ ಏನಾಗುದು ಗೊತ್ತಾ? ತಿರುಪತಿ ತಿಮ್ಮಪ್ಪ ಇದಾನಲ್ಲ, ಅವನೇ ಭೂಮಿ ಮೇಲೆ ಬಂದ್ಬಿಡ್ತಾನೆ. ಹಂಗಾಗ್ಬಿಡುತ್ತೆ. ಅದು ಕಪ್ ಹೊಡಿಬಾರ್ದು. ಬೆಂಗಳೂರವ್ರು ಹಿಂಗೆ ಇರ್ಬೇಕು. 300 ರನ್ ಮಾಡಿದ್ರು 299 ರನ್ ಹೊಡಿಬೇಕು. ಗೆಲ್ಬಾರ್ದು ಅಷ್ಟೇ. ಯಾಕಂದ್ರೆ ಗೆಲ್ಲಲ್ಲ ಇವರು. ನೆಕ್ಸ್ಟ್ ಟೈಮ್ ಹರಾಜ್ ಆಗುತ್ತಲ್ಲ, ನೆಕ್ಸ್ಟ್ ಟೈಮ್ ಹರಾಜ್ ಆಗುತ್ತಲ್ಲ, ಹರಾಜ್ ಆಗೋ ಟೈಮಲ್ಲಿ ಅವ್ನ ನಮ್ಮನ್ನ ಟೀಮ್ ಹರಾಜ್ ಮಾಡಬಾರ್ದು. ಮ್ಯಾನೇಜ್ಮೆಂಟ್ ಹರಾಜ್ ಮಾಡ್ಬಿಡ್ಬೇಕು. ಇವ್ರನ್ನ ಬಿಟ್ಟು ಬೇರೆದವ್ರ ಮ್ಯಾನೇಜ್ಮೆಂಟ್ ಅಪ್ಲೈ ಮಾಡ್ಬೇಕು ಅಂದ್ರೇನೆ ಒಳ್ಳೇದು. ಹಾಯ್ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶರಣ್ಯ ಅಂತ. ಎಲ್ಲಿಂದ ಬಂದಿದ್ದೀರಾ? ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರು. RCB ಮ್ಯಾಚ್ ನೋಡಕ್ 16 ವರ್ಷದಿಂದ ಯಾವಾಗ್ಲೂ ಬರ್ತಿದ್ದೆ. 2 ವರ್ಷದಿಂದ UK ಹೋಗಿದ್ದೆ. ಸೊ ಇದೇ ಟೈಮಲ್ಲಿ 2 ವರ್ಷದಿಂದನೂ RCB ಮ್ಯಾಚ್ ನೋಡ್ಬೇಕು ಅಂತಾನೆ ವಾಪಸ್ ಬರ್ತೀನಿ. ಸೊ ಇವತ್ತಿನ ಮ್ಯಾಚ್ ಅಂತೂ ಕಂಪ್ಲೀಟ್ಲಿ ಹೃದಯ ಪೂರ್ವಕವಾಗಿ ಖುಷಿ ಆಗಿದೆ ನಮ್ಗೆ. ಸೊ ಡಿಸಪಾಯಿಂಟ್ಮೆಂಟ್ ಇಲ್ಲ. ಬಟ್ ಒಂದ್ ಮೆಸೇಜ್ ಏನು ಅಂದ್ರೆ,
ಯಾವಾಗ್ಲೂ ಹೋಪ್ಸ್ ಕೊಡ್ತಾರೆ RCB ನಮ್ಗೆ. ನಾವಂದ್ರೂ ಬಿಟ್ಕೊಡಲ್ಲ. ಸೊ ಟಿಲ್ ದಿ ಎಂಡ್ ವಿ ಆರ್ ವಿತ್ RCB. ಸೊ ಈ ಸಲ ಕಪ್ ನಮ್ದೆ ಅಂತ ಮಾತ್ರ ಹೇಳಲ್ಲ, ಬಿಕಾಸ್ ಅದೊಂದೇ ಹೇಳಲ್ಲ. ಈ ಸತಿ ಅಟ್ಲೀಸ್ಟ್ ಮಾನ ಉಳಿಸಿ ನಮ್ದು, ಯಾಕೆಂದ್ರೆ ಅದ್ ನಮ್ ಮರ್ಯಾದೆ ಪ್ರಶ್ನೆ. ಅಲ್ಲಿಂದ ಬಂದ್ಬಿಟ್ಟು ಇದೊಂದು ನಮ್ಗೆ ಕಾಣಿಕೆ ಆಗಿ ಕೊಡ್ಬೇಕು ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಮ್ಯಾನೇಜ್ಮೆಂಟ್ ಫಸ್ಟ್ ಚೇಂಜ್ ಆಗಿ, ಆಮೇಲೆ ಬೌಲಿಂಗ್ ವರಷ್ಟು ಬೇಡ ಬೌಲಿಂಗ್. ಮಲ್ಯ ಅವ್ರನ್ನ ಏನೇ ಮಾಡಿದ್ರು ಕಷ್ಟ ಆದ್ರೂ ಪರವಾಗಿಲ್ಲ, ಕರ್ಸಿ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿರುತ್ತೆ. RCB ಅವಾಗ ಗೆಲ್ಲುತ್ತೆ. ಇವ್ರ ಮರ್ಯಾದೆ ತೆಗಿಬೇಡಿ ಅಷ್ಟೇ. ಲಾಸ್ಟ್ 5 ಓವರ್ ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು. 5 ಓವರ್ ಬೌಲಿಂಗ್ ನ ಚೆನ್ನಾಗಿ ಮಾಡಿದ್ರು ಅಂದ್ರೆ ಆಬ್ವಿಯಸ್ಲಿ ಈ ಸಲ ಇವತ್ತಿನ ಮ್ಯಾಚ್ ನಮ್ದಾಗ್ತಿತ್ತು. ಲಾಸ್ಟ್ 2 ಮ್ಯಾಚ್ ಇಂದ ಹಂಗೆ ಆಗ್ತಾ ಇದೆ. ಸೊ ಮ್ಯಾನೇಜ್ಮೆಂಟ್ ಸ್ವಲ್ಪ ನೋಡ್ಬೇಕು, ಬೌಲರ್ಗಳು ನೋಡ್ಬೇಕು, ಇಲ್ಲ ಅಂದ್ರೆ ಈ ಸಲ ಕಪ್ ಇರೋದು ಮುಂದಿನ ಸಲ ಆಗತ್ತೆ. ಪ್ಲೀಸ್ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ರೂ ಆಗಿ ಒಂದು, ಇಲ್ಲ ಅಂದ್ರೆ ಟೀಮ್ ನ ಕರೆಕ್ಟ್ ಆಗಿ ಸೆಟ್ ಮಾಡಿ. ಒಂದು ಓಪನಿಂಗ್ ಚೆನ್ನಾಗಿರುತ್ತೆ, ಬೌಲಿಂಗ್ ಸರಿ ಇರಲ್ಲ, ಬೌಲಿಂಗ್ ಅಲ್ಲೇ ಹೋಗ್ತಾ ಇರೋದು. ಸೊ ಇದನ್ನ ನೋಡ್ತಾ ಇದ್ರೆ ಯಾಕೋ ವಿಜಯ್ ಮಲ್ಯ ಅವರು ರಿಟರ್ನ್ ಬಂದು ಟೀಮ್ ಕಟ್ಟಿದ್ರೆ ಒಳ್ಳೇದನ್ಸುತ್ತೆ. ವಿಜಯ್ ಮಲ್ಯ ಇದ್ದಾಗ ಈ ತರ ಏನೂ ಇರ್ಲಿಲ್ಲ. ಸೊ ಪ್ಲೀಸ್ ಕಮ್ ಬ್ಯಾಕ್ ಸ್ಟ್ರಾಂಗ್ಲಿ RCB. ವಿ ಆರ್ ಲಾಯಲ್ ಫ್ಯಾನ್ಸ್, ಸಪೋರ್ಟ್ ಯು ಫಾರ್ ಎವರ್. ಥ್ಯಾಂಕ್ ಯು.